ಹಾರ್ಟ್ ಅಟ್ಯಾಕ್ ಸುದ್ದಿಗಳು ಇತ್ತೀಚೆಗೆ ಹೆಚ್ಚಾಗಿವೆ. ಅದರಲ್ಲೂ ಸೋಮವಾರವೇ ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಅಧಿಕವಿದೆ. ವಾರದ ಉಳಿದ ದಿನಕ್ಕಿಂತ ಮಂಡೇ ಹಾರ್ಟ್ ಅಟ್ಯಾಕ್ ಅಪಾಯ ಹೆಚ್ಚಾಗುವುದು ಯಾಕೆ? ಈ ಬಗ್ಗೆ ಸಂಶೋಧನೆಗಳು ಹೇಳೋದೇನು? ತಜ್ಞರು ಏನಂತಾರೆ? ಎಲ್ಲವನ್ನೂ ತೋರಿಸ್ತೀವಿ ನೋಡಿ. ಸೋಮವಾರವೇ ಹೆಚ್ಚು ಹೃದಯಾಘಾತ ಆಗೋದ್ಯಾಕೆ? ಮಂಡೇ ಹೃದಯಕ್ಕೆ ಅಪಾಯ ಏನಂತಾರೆ ತಜ್ಞರು? ಸೋಮವಾರ ಸಾಮಾನ್ಯವಾಗಿ ಹೊಸ ಕೆಲಸ ಮತ್ತು ಮತ್ತೊಂದು ವಾರ ಪ್ರಾರಂಭವಾಗೋದ್ರಿಂದ ಅದರೊಂದಿಗೆ ಸಾಕಷ್ಟು ಒತ್ತಡ ಮತ್ತು ಆತಂಕವನ್ನ ತರುತ್ತೆ. ವಿಶೇಷವಾಗಿ ವೃತ್ತಿಪರ ಜವಾಬ್ದಾರಿಗಳಿಗೆ ಸಂಬಂಧಿಸಿದವರಲ್ಲಿ ಹೆಚ್ಚಿದ ಒತ್ತಡದಿಂದಾಗಿ ಹೃದ್ರೋಗದ ಬೆಳವಣಿಗೆಗೆ ಕಾರಣವಾಗಬಹುದು ಮತ್ತು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಆದ್ದರಿಂದ ವಾರಾಂತ್ಯದ ನಂತರ ಕೆಲಸಕ್ಕೆ ಮರಳುವ ವ್ಯಕ್ತಿಗಳು ಅನುಭವಿಸುವ ಒತ್ತಡವು ಸೋಮವಾರದಂದು ಮಾರಣಾಂತಿಕ ಹೃದಯಾಘಾತಕ್ಕೆ ಕಾರಣವಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಹೃದಯಾಘಾತದ ಪ್ರಮಾಣ ವೇಗವಾಗಿ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ 40 ವರ್ಷದೊಳಗಿನ ವಯಸ್ಕರು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಆದರೆ ಇದೊಂದು ವರದಿ ಹೇಳುವ ಪ್ರಕಾರ ಈಗೀಗ ಹೃದಯಾಘಾತ ಸಾಮಾನ್ಯವಾಗಿದ್ದರೂ ಕೂಡ ಸೋಮವಾರದಂದು ಹೃದಯಾಘಾತ ಹೆಚ್ಚಾಗ್ತಾ ಇದೆ ಎಂದು ಹೇಳಿದೆ. ಬ್ರಿಟಿಷ್ ಹಾರ್ಟ್ ಫೌಂಡೇಶನ್ನ ಇತ್ತೀಚಿನ ವರದಿಯು ಇತರ ಸಮಯಕ್ಕಿಂತ ಸೋಮವಾರ ಹೃದಯಾಘಾತದ ಸಾಧ್ಯತೆ ಹೆಚ್ಚು ಎಂದು ಹೇಳಿದೆ ಮತ್ತು ಇದನ್ನು ಬ್ಲೂ ಸೋಮವಾರ, ಬ್ಲೂ ಮಂಡೇ ಫಿನಾಮಿನಾ ಎಂದು ಕರೆಯಲಾಗುತ್ತೆ. ವಾರದ ಇತರ ದಿನಗಳಿಗಿಂತ ಸೋಮವಾರ 13% ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿದೆ. ಇದಲ್ಲದೆ ಹೃದಯ ರಕ್ತನಾಳದ ಸಮಸ್ಯೆಗಳು ಹೆಚ್ಚಾಗುವುದು ಕೂಡ ಬೆಳಿಗ್ಗೆ 6 ರಿಂದ 10 ನಡುವೆ. ಮುಖ್ಯವಾಗಿ ವ್ಯಕ್ತಿಯು ಎಚ್ಚರವಾದಾಗ ರಕ್ತದಲ್ಲಿನ ಕಾರ್ಟಿಸೋಲ್ ಮತ್ತು ಇತರ ಹಾರ್ಮೋನುಗಳು ಹೆಚ್ಚಾಗುತ್ತವೆ ಎಂದು ತಜ್ಞರು ತಿಳಿಸಿದ್ದಾರೆ. ಆರೋಗ್ಯ ತಜ್ಞರ ಪ್ರಕಾರ ಒಬ್ಬ ವ್ಯಕ್ತಿಯು ಒತ್ತಡದಲ್ಲಿದ್ದಾಗ ಈ ಹಾರ್ಮೋನ್ ಮಟ್ಟವು ಸಿರ್ಕಾಡಿಯನ್ ಲಯದ ಮೇಲೆ ಪರಿಣಾಮ ಬೀರುತ್ತೆ. ಇವೆಲ್ಲವೂ ಹೃದಯಾಘಾತ ಅಥವಾ ಹೃದಯ ರಕ್ತನಾಳದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ತಜ್ಞರ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತವು ಲಕ್ಷಾಂತರ ಜನರ ಮೇಲೆ, ಅದರಲ್ಲಿಯೂ ವಿಶೇಷವಾಗಿ ಯುವಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದರೆ ಹೃದಯಾಘಾತದ ಕಾರಣಗಳು ಬಹುಮುಖವಾಗಿದ್ದರೂ ಇತ್ತೀಚಿನ ಸಂಶೋಧನೆಯು ಒಂದು ಕುತೂಹಲಕಾರಿ ವಿಷಯವೊಂದನ್ನು ಹೊರಹಾಕಿದೆ. ಮಾರಣಾಂತಿಕ ಹೃದಯಾಘಾತವು ಸೋಮವಾರದಂದು ಹೆಚ್ಚಾಗಿ ಸಂಭವಿಸುತ್ತಿದೆ ಎಂದು ತಿಳಿದು ಬಂದಿದೆ. ಸೋಮವಾರ ಸಾಮಾನ್ಯವಾಗಿ ಹೊಸ ಕೆಲಸ ಮತ್ತು ಮತ್ತೊಂದು ವಾರ ಪ್ರಾರಂಭವಾಗೋದ್ರಿಂದ ಅದರೊಂದಿಗೆ ಸಾಕಷ್ಟು ಒತ್ತಡ ಮತ್ತು ಆತಂಕವನ್ನು ತರುತ್ತೆ. ವಿಶೇಷವಾಗಿ ವೃತ್ತಿಪರ ಜವಾಬ್ದಾರಿಗಳಿಗೆ ಸಂಬಂಧಿಸಿದವರಲ್ಲಿ ಹೆಚ್ಚಿದ ಒತ್ತಡದಿಂದಾಗಿ ಹೃದ್ರೋಗದ ಬೆಳವಣಿಗೆ ಕಾರಣವಾಗಬಹುದು ಮತ್ತು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಆದ್ದರಿಂದ ವಾರಾಂತ್ಯದ ನಂತರ ಕೆಲಸಕ್ಕೆ ಮರಳುವ ವ್ಯಕ್ತಿಗಳು ಅನುಭವಿಸುವ ಒತ್ತಡವು ಸೋಮವಾರದಂದು ಮಾರಣಾಂತಿಕ ಹೃದಯಾಘಾತಕ್ಕೆ ಕಾರಣವಾಗುತ್ತೆ. ಸೋಮವಾರ ಹೆಚ್ಚಾಗಿ ಹೃದಯಾಘಾತಕ್ಕೆ ಕಾರಣ ಏನೇನೆಂದ್ರೆ ದಿನಚರಿಯ ಅಡ್ಡಿ. ವಾರಾಂತ್ಯ ಸಾಮಾನ್ಯವಾಗಿ ಆಹಾರ ಪದ್ಧತಿ, ನಿದ್ರೆ ಮಾದರಿಗಳು ಮತ್ತು ವ್ಯಾಯಾಮ ಸೇರಿದಂತೆ ತಮ್ಮ ನಿಯಮಿತ ದಿನಚರಿಗಳಿಂದ ವಿಮುಖರಾಗಲು ಬಯಸ್ತಾರೆ. ಅಂತಹ ವ್ಯತ್ಯಾಸಗಳು, ಅದರಲ್ಲಿಯೂ ಆರೋಗ್ಯ ನಿರ್ಲಕ್ಷ್ಯ ಮಾಡಿದಾಗ ಹೃದಯ ರಕ್ತನಾಳಗಳ ಆರೋಗ್ಯಕ್ಕೆ ಹಾನಿ ಮಾಡಬಹುದು. ಹಾಗಾಗಿ ಸೋಮವಾರ ತಮ್ಮ ದಿನಚರಿಯನ್ನ ಪುನರಾರಂಭಿಸಿದಾಗ ಆಹಾರ ಪದ್ಧತಿ ಅಥವಾ ದೈಹಿಕ ಚಟುವಟಿಕೆಯ ಮಟ್ಟದಲ್ಲಿ ಹಠಾತ್ ಬದಲಾವಣೆಗಳು ಹೃದಯವನ್ನ ಒತ್ತಡಗೊಳಿಸಬಹುದು. ಇದು ಸಂಭಾವ್ಯ ವ್ಯಕ್ತಿಗಳಲ್ಲಿ ಹೃದಯಾಘಾತಕ್ಕೆ ಕಾರಣವಾಗಬಹುದು. ವೈದ್ಯಕೀಯ ಚಿಕಿತ್ಸೆ ವಿಳಂಬವಾಗಿರುವುದು. ಸೋಮವಾರದಂದು ಹೃದಯಾಘಾತದ ಹೆಚ್ಚಳಕ್ಕೆ ಕಾರಣವಾಗಬಹುದಾದ ಮತ್ತೊಂದು ಅಂಶವೆಂದರೆ ವೈದ್ಯಕೀಯ ಗಮನವನ್ನ ನಿರ್ಲಕ್ಷ್ಯ ಮಾಡುವುದು. ವಾರಾಂತ್ಯದಲ್ಲಿ ಅನುಭವಿಸಿದ ರೋಗ ಲಕ್ಷಣಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದಿರುವುದು ಆಯಾಸ ಅಥವಾ ಒತ್ತಡಕ್ಕೆ ಕಾರಣವಾಗಬಹುದು. ಪರಿಣಾಮವಾಗಿ ಸೋಮವಾರ ಈ ರೋಗ ಲಕ್ಷಣಗಳು ಉಲ್ಬಣಗೊಳ್ಳಬಹುದು. ಇವೆಲ್ಲ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಇದಲ್ಲದೆ ವಾರಾಂತ್ಯದಲ್ಲಿ ವಿಳಂಬವಾದ ರೋಗ ನಿರ್ಣಯ, ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳದಿರುವುದು ಕೂಡ ಅಪಾಯವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ಸಾಮಾಜಿಕ ವರ್ತನೆಯಲ್ಲಿ ಬದಲಾವಣೆ. ಸಾಮಾಜಿಕ ಜೆಟ್ ಲ್ಯಾಗ್ ಪರಿಕಲ್ಪನೆಯು ಇತ್ತೀಚಿನ ವರ್ಷಗಳಲ್ಲಿ ಗಮನ ಸೆಳೆದಿದೆ. ಇದು ವ್ಯಕ್ತಿಯ ಜೈವಿಕ ಗಡಿಯಾರವಾಗಿದ್ದು ಅವರ ದೈನಂದಿನ ಅಥವಾ ಸಾಮಾಜಿಕ ವೇಳಾಪಟ್ಟಿಯ ನಡುವೆ ತಪ್ಪಾದ ಸಂಯೋಜನೆಯನ್ನು ನಿಮಗೆ ಸೂಚಿಸುತ್ತದೆ. ವಾರಾಂತ್ಯದಲ್ಲಿ ಜನರು ತಮ್ಮ ನಿದ್ರೆಯ ಮಾದರಿಗಳನ್ನು ಬದಲಾಯಿಸುತ್ತಾರೆ. ಇದರಿಂದ ಅನೇಕ ತೊಂದರೆಗಳನ್ನು ಎದುರಿಸುತ್ತಾರೆ. ನಿದ್ರೆ ಮತ್ತು ಎಚ್ಚರ ಈ ಎರಡು ಚಕ್ರದಲ್ಲಿನ ಅಡಚಣೆಯು ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಅನಿಯಮಿತ ನಿದ್ರೆ, ವಾರಾಂತ್ಯದಲ್ಲಿ ಆಲ್ಕೋಹಾಲ್ ಸೇವನೆ ಅಥವಾ ಆಹಾರ ಪದ್ಧತಿಯಲ್ಲಿನ ಬದಲಾವಣೆಗಳು ಸೋಮವಾರದಂದು ಹೃದಯಾಘಾತದ ಹೆಚ್ಚಿನ ಅಪಾಯಕ್ಕೆ ಕಾರಣವಾಗಬಹುದು. ಸೋಮವಾರ ಬೆಳಗ್ಗಿನ ಜನದಟ್ಟಣೆ. ಅನೇಕರಿಗೆ ಸೋಮವಾರ ಬೆಳಿಗ್ಗೆ ಜನದಟ್ಟಣೆ ದೊಡ್ಡ ತಲೆನೋವು. ದೊಡ್ಡ ನಗರಗಳಲ್ಲಿ ಗಂಟೆಗಟ್ಟಲೆ ಸಂಚಾರ, ದಟ್ಟಣೆ ಮತ್ತು ವಾಯು ಮಾಲಿನ್ಯಕ್ಕೆ ಒಡ್ಡಿಕೊಳ್ಳುವುದು ಹೃದಯ ರಕ್ತನಾಳಕ್ಕೆ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ.
ಆರೋಗ್ಯ ತಜ್ಞರು ಸೋಮವಾರದಂದು ಹೃದಯಾಘಾತ ಸಂಭವಿಸುವುದರ ಹಿಂದಿನ ನಿಖರವಾದ ಕಾರಣಕ್ಕಾಗಿ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸ್ತಾ ಇದ್ದಾರೆ. ಈಗಲೇ ಹಲವಾರು ಸಮರ್ಥ ಕಾರಣಗಳನ್ನು ನೀಡಿದ್ದಾರೆ. ಇದರಿಂದ ಸಂಭಾವ್ಯ ಅಪಾಯದ ಅಂಶಗಳನ್ನು ಗುರುತಿಸಿ ತಮ್ಮ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಆದ್ಯತೆ ನೀಡಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಲು ಇವು ಸಹಾಯ ಮಾಡುತ್ತದೆ. ಅಲ್ಲದೆ ಉದ್ಯೋಗದಲ್ಲಿರುವವರು ವಾರದ ಆರಂಭದಲ್ಲಿ ಒತ್ತಡವನ್ನು ನಿವಾರಿಸಲು ಮತ್ತು ಆರೋಗ್ಯಕರ ಜೀವನ ಶೈಲಿ ಆಯ್ಕೆಗಳನ್ನು ಉತ್ತೇಜಿಸುವ ಕ್ರಮಗಳನ್ನು ಇನ್ನು ಮುಂದೆ ಪರಿಗಣಿಸಬೇಕು. ಯಾವುದನ್ನು ನಿರ್ಲಕ್ಷ್ಯ ಮಾಡಬಾರದು ಎಂದು ತಜ್ಞರು ಅಭಿಪ್ರಾಯ ತಿಳಿಸಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.